ಅಲ್ಲ ಅಣ್ಣ, ನಿಂಗ್ ಒಂಚೂರು ಬೇಜಾರಾಗ್ತಿಲ್ಲ? ಅಲ್ವೇ ಅಕ್ಕಿ ಮದ್ವೆ ಆದ್ರೆ ನಾನ್ ಹೆಂಗ್ ಬೇಜಾರು ಮಾಡ್ಕೊಳ್ಳಿ? ಅಲ್ಲ ಅದ್ರಾಗ ನಂದೇನೈತಿ? ನೀಕಿನ ಇಷ್ಟಪಡ್ತಿದ್ದಿಲ್ಲ? ಯಾರು ಹೇಳಿದ್ರು? ಅಲ್ಲ, ನೀವಿಬ್ರು ಜಗಳ ಮಾಡೋದ್ ನೋಡಿ ನಾ ಎಲ್ಲೋ ನೀ ಆಕಿನ ಇಷ್ಟಪಡ್ತೀನಿ ಅನ್ಕೊಂಡು. ಓ ಅಬ್ರಾಮೆ, ಇಲ್ಲವ, ನಾಕಿನ ಇಷ್ಟಪಡಾಗತ್ತಿಲ್ಲ, ಒಬ್ಬನ ಇಷ್ಟಪಡಾಗತ್ತೀನಿ, ಹೇಳ್ತೀನಿ. ರಾಮ್, ನಿಂತ್ಕೋ ರಾಮ್. ನನ್ ಮನೆಗೆ ಹೋಗಿರ್ತೀನಿ ಬರ್ರಿ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಇವತ್ತು ಅಚಾನಕ್ಕಾಗಿ ನಮ್ಮ ಅಕ್ಕನ ಮದುವೆ ಆಯ್ತು. ನಂಗಂತೂ ತುಂಬಾ ಖುಷಿ ಆಗ್ತಿದೆ, ನಿಮ್ಗೂ ಖುಷಿ ಆಗಿದೆ ಅಂತ ಅನ್ಕೊಂತೀನಿ. ಅದೇನ್ ನೋಡ್ರಿ ಅದು? ಸರಿ, ನೀನು ಗೌರಿನ ಕರ್ಕೊಂಡ್ ಮನೆಗೆ ನಡಿ, ನಾನು ಅವ್ನ ಕರ್ಕೊಂಡ್ ಬರ್ತೀನಿ. ನಾ ಕರ್ಕೊಂಡ್ ಬರ್ತೀನಿ, ಆದ್ರೆ ನೀವು ನನ್ನ ಜೊತೆನೇ ಇರ್ರಿ. ಅಲ್ಲೇನ್ ನಡೀತೈತಿ ಅಂತ ನನಗೂ ಅಷ್ಟು ಕ್ಲಾರಿಟಿ ಇಲ್ಲ. ಮನೆಗೆ ಹೋದ್ಮೇಲೆ ಅತ್ತಿಯಾರು ಏನಂತಾರ ಏನು. ಅಕ್ಕ ಅಕ್ಕ ಅಂತೂ ಇಂತೂ ನಿನ್ ಮದುವೆಗೆ ಹೊಂಟಿ, ನಾ ಒಬ್ಬಕ್ಕೆ ಆದೆ. ಆದ್ರೆ ಒಂದ್ ಖುಷಿ ಏನು, ನಿಮ್ ಮದುವೆಗೆ ಹೊಂಟಿಯಲ್ಲ, ಅದ ನನ್ ಬಾಳ ಖುಷಿ ಆಗೈತಿ. ನೋಡ್ ಗೌರಿ, ಅಂತೂ ನಿಮ್ಗೆ ಏನಾರ ಬೇಕಂದ್ರೆ ನನಗ ಫೋನ್ ಮಾಡ, ನಾನೇನ್ ಕೊಡ್ತೀನಿ. ಆಮೇಲೆ ಇವ್ರದ್ದು ಉಡಕ್ಕೆ ಯಾವಾಗ ಹಾಕ್ತೀರಿ? ಈಗ ಒಂದು ಉಡಕ್ಕೆ ಹಾಕ್ ಅಂತ ಹೇಳ್ರಿ. ನಾಳೆ ಮತ್ತೆ ಬರ್ತೀಯಲ್ಲ, ಮತ್ತೆ ಹಾಕ್ಸ್ತೀವಿ. ಡೇಟ್ ಟೈಮಿಂಗ್ ಹೇಳ್ತೀನಿ. ಹಂಗೇನಾರು ಈ ತರ ಒಂದ್ ಮೆಸೇಜ್ ಮಾಡಿರಿ ನನಗ, ಇಲ್ಲ ಕಾಲ್ ಮಾಡಂತ ಹೇಳ್ರಿ. ನಾನು ನಂಬರ್ ಕೊಟ್ಟಿರ್ತೀನಿ ಗೌರಿ ಕೈಯಾಗ, ಆಕೆಗೆ ಕಾಲ್ ಮಾಡಕ್ ಹೇಳ್ರಿ. ನೀವೇನಾಗ್ಬೇಕು ಅವ್ರಿಗೆ ಅಂದ್ರೆ ಅವ್ರ ರಿಲೇಟಿವ್. ಸರಿ ಸರಿ. ಶಂಕರಪ್ಪ, ಶಂಕರಪ್ಪ ಅಮ್ಮೋರೆ, ನೋಡಪ್ಪ, ನೀನ್ ಹೆಂಡತಿ ಹೇಳ್ಬೇಕಂದ್ರೆ ಹೋದ್ಲು. ಈಗ ನಾವು ಈಕಿನ ಮನಿಗ್ ಕರ್ಕೊಂಡು ಹೋಗ್ತೀವಿ, ಉಡಕ್ಕಿ ಹಾಕಸ್ ಅಂತ ಹೇಳ ಒಂದ್ ಮತ್ತೆ ಕಡೆಯಿಂದ. ಸರಿ ಅಮ್ಮೋರೆ, ನೀವೇನು ಅನ್ಕೊಳಿಕಂದ್ರೆ ನಾ ಇಲ್ಲೇ ಉಡಕ್ಕಿ ಹಾಕಿ ಕಳ್ಸಂದಿ. ಸರಿ, ಹಂಗ್ ಮಾಡ್ರಿ. ಇಲ್ಲೊಂದ್ ಹಾಕ್ರಿ, ಗುಡಿಯಾಗ ಒಂದ್ ಹಾಕ್ರಿ, ಎರಡಕ್ಕವು ಸಾಕಷ್ಟ, ಏನ್ ನಡಿತೈತಿ. ಮುಂದೆ ಬೇಕಾದ್ರ ಸಂಪ್ರದಾಯ ಪ್ರಕಾರ ಎರಡನೇ ಉಡಕ್ಕಿ ಹಾಕೋ ಅಂತ್ರಿ. ಗೌರಿ, ಅಳಬೇಡಮ್ಮ, ಅಳಬಾರ್ದ ಏನ? ಅಲ್ಲ, ಯಾಕೆ ಅಳ್ತಿ ಗೌರಿ? ನಿಂಗೆಲ್ಲ ಒಳ್ಳೇದಾಗತೈತಿ. ಒಳ್ಳೇದಾಗಬೇಕಾದ್ರೆ ನಗ್ಬೇಕು, ಅಳಬಾರ್ದು ಯಾವತ್ತು. ನಗು ಒಂದಿಟ್ಟು ನಗು. ಯಾಕ ನಮ್ಮ ಅಣ್ಣ ಏನು ಇಷ್ಟಪಟ್ಟಿಲ್ಲ ಅಂತೀನ? ಅಲ್ಲ, ನಮ್ಮ ಅಣ್ಣ ಇಷ್ಟ ಇಲ್ಲ. ಈಗ ಅದೆಲ್ಲ ಯಾಕೆ ಮಾತು? ನಡಿ ಗೌರಿ, ಹುಡುಕಿ ಹಾಕ್ತಾರಂತ ಬಾ. ಶ್ಯಾಮ್, ರಾಮ ಎಲ್ಲ ಹೋದ್ ನೋಡು. ಅದ ಎರಡು ಗಾಡಿ ತೆಗಿರಿ, ಲಗುನು ಹೋಗುನು, ಹೊತ್ತಾಗದ್ರ ಹೋಗಿ. ಅಲ್ಲಿ ಮನ್ಯಾಗಿನ ಏನೇನೈತಿನ ಫೋನ್ ಮಾಡಿ ಹೇಳ. ಸಂಗೀತಾಗ ಇದನ್ನ ಶೇರ್ ಎಲ್ಲ ರೆಡಿ ಮಾಡಂತ ಹೇಳ. ನೋಡು, ಅಳಕ್ ಹೋಗ್ಬೇಡ. ನಿಮ್ಮ ಅಕ್ಕೇನು ಎಲ್ಲಿ ಹೋಗಿಲ್ಲ, ದೂರ ಹೋಗಿಲ್ಲ, ಇಲ್ಲೇ. ನೀ ಎಡು ಬಿದ್ದು ನಮ್ಮ ಮನಿ. ನೀ ಯಾವಾಗ ಬೇಕಾದಾಗ ಬರ್ಬೋದು, ಯಾವಾಗ ಬೇಕಾದಾಗ ಹೋಗ್ಬೋದು. ಆಮೇಲೆ ನಿಂಗೆ ಏನಾರ ಬೇಕಂದ್ರೂ ನಮ್ಗೆ ಫೋನ್ ಮಾಡ, ನಾವು ಬರ್ತೀವಿ. ಸರಿ. ಆಮೇಲೆ ಇದಾದ್ಮೇಲೆ ನಿಮ್ಮ ಚಿಕ್ಕಮ್ಮ ಸ್ವಲ್ಪ ನಿನ್ ಮೇಲೆ ಸಿಟ್ಟಿರ್ತಾಳ, ನೀನ್ ಸ್ವಲ್ಪ ಹುಷಾರಾಗಿರಿ ಏನ? ಸರಿ ಅಪ್ಪ, ನಾ ಹೋಗಿ ಬರ್ತೀವಿ. ಸರಿ ಕಣವ, ಹುಷಾರ. ಅಮ್ಮವ್ರ ಹೆಂಗೆ ಹೇಳ್ತಾರ ಹಂಗೆ ಕೇಳ್ಕೊಂಡಿರ. ಅಪ್ಪ, ಅಂಜಲಿನ ಹುಷಾರಾಗಿ ನೋಡ್ಕೋ. ಏನಾದ್ರೂ ಇದ್ರೆ ನಂಗೆ ಫೋನ್ ಮಾಡಿ ಹೇಳು. ಸರಿನವ್ವ, ನಾನೇನು ಅಲ್ಲೇ ಬರ್ತಿರ್ತೀನಲ್ಲ, ಹೇಳ್ತೀನಿ ತಗೋ. ಬಾ ಗೌರಿ, ಬೇಗ ಬೇಗ ಬಾ. ಅಕ್ಕಿ ಇಡ್ಲಿಟ್ಟಾಳ ಯಾಕೆ? ಅಜ್ಜಿ, ಇವ್ ರೇಷನ್ ಅಕ್ಕಿ ಪ್ಯಾಕೆಟ್ ಎಲ್ಲಿದಾವು? ಅಲ್ಲೇ ಎಲ್ಲಾರು ಇರ್ಬೇಕು ನೋಡುವ, ಇಲ್ಲ ಗೋಡೌನ್ದಾಗ ಇರ್ಬೇಕು ನೋಡು. ನಿಂತ್ಕೋ ಸಂಗೀತ, ಯಾಕೆ ಹಿಂಗ ಹಚ್ಕೊಂಡ್ ಮಿಚ್ಕೊಂಡ್ ಓಡಾಡಕ್ಕೆ? ಅದು ಇಲ್ದ ಗಂಗಾ ಅಕ್ಕ ಎಲ್ಲಿ? ಈಗ ಬರಾಕತ್ತಾರ ಗಂಗಾ ಅಕ್ಕ ಮತ್ತೆ ಒಟ್ರು ಮನೆಯವ್ರು ಬರಾಕತ್ತಾರ. ಏನ ಇದನ್ನ ಶೇರ್ ತುಂಬಿಡ ಅಂತ ಹೇಳ, ಲಗುನ ಬರ್ತೀವಿ ಈಗ ಇನ್ನೊಂದ್ 2 ನಿಮಿಷನಾಗ. ಆಮೇಲೆ ಇದನ್ನ ಅಕ್ಕಿ ದೀಪ ಇಟ್ಟು ಇಡ ಅಂತ ಹೇಳ, ಕೆಂಪು ದೀಪ, ಕೆಂಪು ನೀರು. ಇವೆಲ್ಲ ಯಾಕ್ರಿ ಈಗ? ಅತ್ತೆ, ಅದು ನಿಮ್ಗೆ ವಿಷಯ ಗೊತ್ತು? ಏನ್ ವಿಷಯ? ಅದು ಗೌರಿದ್ ಮದುವೆ ಆಗ್ತಿ ಇವತ್ತು. ಅಲ್ಲೇ ಅಕ್ಕಿನ ಮದುವೆ ಆದ್ರೆ ಅವ್ರ ಮನೆಗೆ ಮಾಡ್ತಾರ, ನಮ್ಮ ಮನೆಗೆ ಏನೈತಿ? ನೀ ನಮ್ಮ ಮನೆದೇನು ಹೇಳತ್ತಿ? ರಾಮ್, ನಿಂತ್ಕೋ ರಾಮ್. ರಾಮ್, ಅಲ್ಲ ಅವ್ವ ಹೇಳ, ನೀ ಒಳಗ್ ಹೋಗ್ಬಾರ್ದಂತೆ, ನಿಂತ್ಕೋ ಇಲ್ಲೇ. ಇವಾಗ ಒಳಗ್ ಹೋಗ್ಬಾರ್ದು? ಅವ್ರೆಲ್ಲ ಬರಾಕತ್ತಾರ, ಒಟ್ರು ಕೂಡ ಒಳಗ್ ಹೋಗುದಂತೇನ? ಒಟ್ರು ಕೂಡ ಒಳಗ್ ಹೋಗುದು? ಏನ್ ಹೇಳತ್ತೀರ ನೀವು? ಇವನ್ ಕೈಯಾಗ ಹಾರದ? ಸಂಗೀತ, ನಾನ್ ನಿಂಗೆ ಏನ್ ಹೇಳಿದೆ? ಶೇರ್ ತುಂಬಿಡ ಅಂತ ಹೇಳಿದ್ನಿಲ್ಲ. ಆಕೆ ಹೇಳೋದ್ ಅತ್ತಾಗಿರ್ಲಿ, ಈಗ ಶೇರ್ ಎದಕ್ ಬೇಕು ಹೇಳ ಫಸ್ಟ್. ಅದು ಗೌರಿನ ಮಣಿ ತುಂಬಿಸ್ಕೊ. ಗೌರಿನ ಕಿಲ್ ಮಣಿ ತುಂಬಿಸ್ಕೊಂತ, ಯಾಕಂದ್ರ ಗೌರಿ ರಾಮ್ನ ಮದುವೆಗೆ ಹೇಳದ. ಸಂಗೀತ, ಬಾ ಲಗು, ತುಂಬಿಸ್ಕೊಂಡ್ ಬರೋಣ. ಸರಿ. ಸಂಗೀತ ನಿಂತ್ಕೋ. ರಾಮ್ ಬಾ. ತುಂಗ ನಿಂತ್ಕೋ. ನೀನು ನನ್ನ ಮೊಮ್ಮಗನ ಮದುವೆನ ನನ್ನನ್ನು ಕೇಳಾದ ಅದೇನ್ ಮಾಡಿದೆ ನೀನು? ಇಷ್ಟೊಂದ್ ದೊಡ್ಡ ನಿರ್ಧಾರ ತಗೊಳಕ್ ನೀನ್ ಯಾರ ಈ ಮನೆಗ? ನನ್ನ ಮೊಮ್ಮಗನ ಮದುವೆ ಮಾಡ್ಬೇಕಂತ ಒಂದು ನಿರ್ಧಾರ, ಒಂದು ವಿಷಯನ ನನಗೆ ಹೇಳ್ಬೇಕಂತ ನಿನಗೆ ಅನಿಸ್ಲಿಲ್ಲ? ಅತ್ತ, ಈಗ ಆಗಿದ್ದಾಗೈತಿ. ಈಗ ಗೌರಿನ ಮನಿ ಒಳಗ್ ತುಂಬಿಸ್ಕೊಳ್ಳನ್ರಿ. ಅಲ್ಲ ಅಕ್ಕ, ನೀನ್ ಏನ್ ಅನ್ಕೊಂಡಿಯ? ನೀನು ನನ್ನ ಮಗನ ಮದ್ವಿನ ಯಾವ್ರಿಗೆ ಮಾಡ್ಬೇಕು, ಯಾವ ಹುಡುಗಿ ಜೋಡಿ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ನಿರ್ಧಾರ ತಗೊಳಕ್ ನನಗೂ ಹಕ್ಕಿತ್ತು ತಾನೆ? ನಿನಗೊಬ್ಬಕಿಗೆ ಯಾರು ಕೊಟ್ಟಾರ ಹಕ್ಕ? ನಿನಗ ಅವನ್ ತಾಯಿ ನಾನು ತಾನೆ. ನೀ ಹೆಂಗ ನನಗ್ ಕೇಳಾರ್ದ ಅಕ್ಕಿಗೆ ಮದ್ವಿ ಮಾಡಿಕ್ ಬಂದಿ? ಗಂಗಾ, ಅದು ನಾನೀಗ ಹೇಳ್ತೀನಿ ಏನೇನಾಯ್ತಂತೆ. ಅಲ್ಲ, ಆ ಸಿಚುವೇಶನ್ ಇತ್ತು, ಹಂಗಾಗಿ. ಇವಳು ದಿನ ನಮ್ಮ ಮನೆಗೆ ಬರ್ತಿದ್ದಿಲ್ಲ ಕೆಲಸಕ್ಕ, ಆಗ ನನಗ್ ಬ್ಯಾಡ ಅನಿಸ್ತಿಕ್ಕಿ. ನೀವು ಹೇಳಿದ ಮಾತು ಕೇಳಂಗಿಲ್ಲ ನೋಡಿ. ಈಗ ನನ್ನ ಮೊಮ್ಮಗನ್ನ ಬುಟ್ಟಿಗೆ ಹಾಕೊಂಡ್ ಮದ್ವಿ ಮಾಡ್ಕೊಂಡ್ ಬಂದೆ ನೀನ? ಅತ್ತೆ, ಅವಳದೇನು ತಪ್ಪಿಲ್ಲ, ಅವಳಿಗೇನು ಅನ್ನಕ್ ಹೋಗ್ಬೇಡ್ರಿ ನೀವು. ಅವಳದೇನು ತಪ್ಪಿಲ್ಲ ಇದ್ರಾಗ, ಅವಳದೇನು ತಪ್ಪಿಲ್ಲ. ಹಾಗಾದ್ರೆ ನೀನು ಒಂದ್ ಮಾತು ನನ್ನನ್ನು ಕೇಳ್ಬೇಕಂತ ನಿನಗೆ ಯಾವತ್ತು ಅನಿಸ್ಲಿಲ್ಲ? ಇವಾಗ ತಪ್ಪು ಯಾರ್ದೈತೋ ನನಗ್ ಗೊತ್ತಿಲ್ಲ, ನಾನ್ ನಿನ್ನನ್ನ ಬ್ಲೇಮ್ ಮಾಡಾಕಿ. ಈಗ ನನ್ ಮಗನ್ ಮದ್ವಿ ನನಗ್ ಗೊತ್ತಿಲ್ದೆ ಹೆಂಗ್ ಮಾಡಿದಿ? ಅವನಿಗೆ ಇಷ್ಟ ಇತ್ತು? ರಾಮ್, ನಿಂಗೆ ಮದ್ವಿ ಇಷ್ಟ ಇತ್ತು? ಇಲ್ಲ ಅಮ್ಮ, ನಂಗೆ ಇಷ್ಟನೇ ಇದ್ದಿದ್ದಿಲ್ಲ ಇದು. ನನ್ ಮಗುಗೆ ಇಷ್ಟ ಇಲ್ಲದ ಮದ್ವಿ ನೀ ಹೆಂಗ್ ಮಾಡಿದಿ? ಹೋಗ್ಲಿ, ಅವ ನನ್ ಮಗ ಅಷ್ಟ ಅಲ್ಲ, ನಿನ್ ಮಗನೂ ಹೌದು. ನಿನಗರ ಮನಸ್ಸು ಹೆಂಗ್ ಬಂತ? ಏನ್ರಿ, ನೀವು ಇದ್ರಿ ತಾನೆ, ಬೇಡ ಅಂತ ಹೇಳಕ್ ಆಗಲ್ಲ ನಿಮಗ?
ಅದು ಅದು ಇವಳು ಬೇಕಂತ ಮಾಡ್ಯಾಳ, ನನಗೆ ಗೊತ್ತಾಗ್ತದೆ. ಅತ್ತೆ, ನಾನೇನ್ ಬೇಕಂತ ಮಾಡಿಲ್ಲ ಇದನ್ನ. ಹಾ, ಮತ್ತೆ ನಿನ್ನೆ ತಾನೇ ನಾನು ನಿನ್ಗೆ ಹೇಳಿದ್ದೆ ತಾನೆ, ನನ್ನ ಮಗಳನ್ನ ನಾನು ತಗೋಬೇಕು ರಾಮಿಗೆ ಅಂತ. ನೀನ್ ಅದ್ರ ಮಾತು ನಿನ್ ಗಂಡ ಬಂದ್ಮೇಲೆ ಹೇಳಂತ ಹೇಳಿದ್ದೆ ತಾನೆ. ಮೊನ್ನೆ ನಾನು ಎಲ್ಲರೂ ಕುತ್ಕೊಂಡು ಡಿಸ್ಕಷನ್ ಮಾಡಿ ತಗೊಂಡ್ ಬರೋಣ. ನಿನಗ ನಿನ್ನ ಅಣ್ಣನ ಮಗಳನ್ನ ನಿನ್ ಮನೆಗೆ ತಗೊಳಕ್ ನಿನಗೆ ಇಷ್ಟ ಇಲ್ಲ. ಯಾಕೆ ಹೇಳು? ಹಳೆ ಹಾಗೆನ ಸಾಗಿಸ್ತಾ ಇದೀಯ ನೀನು. ಅದಕ್ಕೋಸ್ಕರ ನೀನ್ ಇವಾಗ ಯಾರೋ ಒಬ್ಬ ಕೆಲಸದಕ್ಕಿನ ನನ್ನ ಮನೆಗೆ ತರೋ ಅಂತ ಹಕ್ಕು ನಿನಗೆ ಯಾರು ಕೊಟ್ಟರು? ಇಲ್ಲ ಅತ್ತೆ, ನಂದಿದ್ರಲ್ಲಿ ನಾನ್ ಆ ತರ ಕೆಟ್ಟದ ಯೋಚನೆನ ಮಾಡಿಲ್ಲ. ಆ ಸಿಚುವೇಶನ್ ಹಾಗಿತ್ತು, ಹಂಗಾಗಿ ನಾನು ಗೌರಿನ ಅನಿವಾರ್ಯವಾಗಿ ಮದುವೆ ಮಾಡಿಸ್ಬೇಕಾಗಿತ್ತು. ಯಾವ್ದೇ ಅನಿವಾರ್ಯ ಇರ್ಲಿ, ಒಂದ್ ಫೋನ್ ಮಾಡಿ ನಮಗ್ ಕೇಳ್ಬೇಕನ್ನೋದು ನಿನಗೆ ಅನಿಸ್ಲೇ ಇಲ್ಲ ತುಂಗ? ಏನ್ ಗೌರಿ, ನೀನು ಮದುವೆಗೆ ಒಲ್ಲೆ ಅಂತ ಹೇಳಕ್ ಬರ್ಲಿಲ್ಲ? ಅದು ಅಲ್ದ ಈ ಮನೆಗೆ ನೀ ಬಂದಿ ಅಂತ ಎಲ್ಲಾರು ಒಪ್ಕೋಬೇಕಂತ ಏನಾದ್ರು ಐತೇನೆ ಇಲ್ಲಿಗ? ಅಕ್ಕಿ ಹೆಂಗ್ ಬಂದಾಳ ಹಂಗ ವಾಪಸ್ ಕಳ್ಸ್. ಅಕ್ಕ, ಹಂಗ ಅನ್ನಕೋಬೇಡ. ಯಾಕಂತಂದ್ರೆ ಇಲ್ಲಿ ಗೌರಿ ಯಾರನ್ನೂ ಬೇಡ್ಕೊಂಡು ಕಾಡ್ಕೊಂಡು ನಾ ಈ ಮನೆ ಬರ್ತೀನಿ ಮದುವೆ ಮಾಡಿ ಅಂತ ಬಂದಿಲ್ಲ. ನಾನಾಗೆ ಅಲ್ಲಿ ಸಿಚುವೇಶನ್ ನೋಡ್ಕೊಂಡು ಮದುವೆ ಮಾಡಿದೀನಿ. ಈಗ ಅವಳದು ತಪ್ಪಿಲ್ಲ, ಅವಳನ್ನ ಹೊರಗೆ ಹಾಕಂತಂದ್ರೆ ಆಗಂಗಿಲ್ಲ. ಅವಳು ಈ ಮನೆ ಸೊಸೆ ಆಗ್ಯಾಳ ಈಗ. ಸೊಸೆ ಸೊಸೆ ಈ ಮನೆಗೆ ನೋಡೋಣ ಎಷ್ಟ್ ದಿನ ಸೊಸೆಯಾಗಿ ಇರ್ತಾಳೆ ಅಂತ. ಸೊಸೆಯಾಗಿ ನೀನ್ ಕರ್ಕೊಂಡ್ ಬಂದಿರ್ಬೋದು, ಆದ್ರೆ ನೋಡು ಇಲ್ಲಿ ಯಾರು ಒಪ್ಕೊಂತಿಲ್ಲ. ಅಬ್ಬ ಮನೆ ಕೆಲಸದವಳನ್ನ ಸೊಸೆ ಅಂತ ಯಾರು ಒಪ್ಕೊಂತಾರೆ? ಗಂಗಾ, ಇವಳನ್ನ ಸರಳ ಮನೆ ಬಿಟ್ಟು ಹೊರಗೆ ಹಾಕಂತ ಹೇಳ. ರಾಮ್, ನಿಂತ್ಕೋ, ಹೋಗ್ಬೇಡ. ಅಮ್ಮ, ನಿನ್ ಮುದ್ದಿನ ಸೊಸೆ ನಾನು ನೀನೇ ಕರ್ಕೊಂಡ್ ಬಾ. ಗೌರಿ, ಅಳ್ಬೇಡವಾ? ಅಳ್ಬೇಡ ರೀ. ನೀ ಹೋಗಿ ಮಾತಾಡೋರಿ ಗೌರಿ ಇದೆ. ಗಂಗಾ ಜೋಡಿ ಹೋಗ್ರಿ. ನೋಡು, ಈಗ ಆಗಿದ್ದಾಗೈತಿ, ಇರ್ಲಿ ಸುಮ್ಮಿರು. ನಾ ಎದಕ್ ಮಾತಾಡ್ಲಿಲ್ಲ ಇಷ್ಟತನ? ನಾನು ಯಾವ್ದಕ್ಕೂ ಇಂಟರ್ಫಿಯರ್ ಆಗಬಾರ್ದು ಈಗ. ಆಮೇಲೆ ನಾ ಎಲ್ಲ ಮಾತಾಡ್ತೀನಿ. ಈಗ ನೀನ ಗೌರಿನ ಒಳಗ್ ಕರ್ಕೊಂಡ್ ನೋಡಿ. ನೋಡು, ನೀ ಈಗ ಅಳ್ಕೊಂತ ನಿಂದ್ರಬೇಡ. ಹೋಗಿ ದೇವ್ರ ದೀಪ ಹಚ್ಚು. ಸರಿ ಅಮ್ಮೋರೆ. ಅಮ್ಮೋರೆ ಗಿಮ್ಮೋರೆ ಎಲ್ಲ ಬಿಟ್ಟು ಬಿಡಿ, ಇನ್ನ ಅತ್ತೆ ಅಂತ ಹೇಳ. ಸರಿ. ಈ ಸಿಂಚು ಮಿಂಚು ಎಲ್ಲ ಅಮ್ಮ, ಸಿಂಚು ಮಿಂಚು ಹೊರಗಡೆ ಇದಾರೆ. ಯಾಕಪ್ಪ? ಏನು ಅವ್ರಿಬ್ರು ಫುಲ್ ದುಮ್ಶನ್ ಜಗಳ ಮಾಡಕತ್ತಾರ. ಯಾಕ? ಅದ ಗೌರಿನ ಮನೆಗ್ ಕರ್ಕೊಂಡ್ ಬಂದಿದ್. ಹೌದಾ? ಎಲ್ಲಿ ತಗೋ, ಮಾಡ್ಲಿ. ಗಂಗಾ, ನಿನ್ ಕೋಪ ನನ್ಗೆ ಅರ್ಥ ಆಗತ್ತ. ನಾನ್ ಮಾತಾಡೋದೊಂದಿಟ್ಟು ತಿಳ್ಕೊ. ಏನ್ ತಿಳ್ಕೊಬೇಕು ನಿಮ್ಗ? ಏನ್ ತಿಳ್ಕೊಬೇಕು ಹೇಳಿ ನಾವು? ಅಲ್ಲ, ನಾ ಏನ್ ಹೇಳಿದೆ ನಿಮ್ಗೆ? ನನ್ನ ಮಗನ್ ಮದ್ವೆನ ನನ್ನ ಒಪಿನಿಯನ್ ಇಲ್ಲ, ನೀವ್ ಹೆಂಗ್ ಮದ್ವೆ ಮಾಡ್ಕೊಟ್ರಿ? ಅದು ಅಲ್ದ ಅವನಿಗೂ ಇಷ್ಟ ಇಲ್ಲ. ಅವನಿಗೆ ಇಷ್ಟ ಐತಪ್ಪ, ಹೋಗ್ಲಿ, ಅವನಾದ್ರೂ ಚೆನ್ನಾಗಿರ್ತಾನೆ ಅಂತ ನಾ ಅನ್ಕೋಬಹುದು. ಅವನಿಗೆ ಇಷ್ಟ ಇಲ್ಲಾರ್ದ ಆಕಿನ ಯಾಕೆ ನೀವು ನಮ್ ಮನೆ ಕರ್ಕೊಂಡ್ ಬಂದ್ರಿ? ಈ ಗಂಗಾಗೆ ಯಾರು ಅಧಿಕಾರ ಕೊಟ್ರು? ನನ್ನ ಮಕ್ಕಳನ್ನ ಮದುವೆ ಮಾಡೋಕಿನ ಮುಂಚೆ ಒಂದ್ ಮಾತು ನನ್ನ ಕೇಳ್ಬೇಕಂತ ನಿಮ್ಗೂ ಅನಿಸ್ತಿಲ್ಲ? ಅವಳಿಗೆ ಅನಿಸ್ತಿಲ್ಲ? ನಾ ಬೆಳಗ್ಗೆ ಅಷ್ಟಾಗಿ ಕೇಳಿನಿ ಎಲ್ಲಿ ಹೊಂಟ್ರಿ ಅಂತ. ಬರ್ತೀವಿ ಅಂತಂದ್ ಹೋದಾರು, ಈಗ ಬಂದಿರಿ. ಅದು ನನ್ ಮಗನ್ ಮದುವೆ ಮಾಡ್ಕೊಂಡು. ಹಾ, ಅಲ್ಲಿ ಸಿಚುವೇಶನ್ ಹಂಗಿತ್ತು. ಅಲ್ಲಿ ಏನಾತಂದ್ರೆ ಗೌರಿಗೆ ಬೇರೆ ಒಂದು ಮುದುಕನ್ ಜೋಡಿ ಮದುವೆ ಮಾಡಕ್ ಹೊಂಟಿದ್ರು. ಅದಕ್ಕೆ ನಾವು ಅದನ್ನ ತಡೆದ್ವಿ. ಆದ್ರ ಆಲ್ರೆಡಿ ಮದುವೆ ನಿಶ್ಚಯ ಆಗಿರೋ ಹುಡುಗಿನ ಹಂಗ್ ಬಿಟ್ಟು ಬರಕ್ ಬರಲ್ಲಲ್ಲ. ಅದಕ್ಕೆ ತುಂಗ ಅಕ್ಕಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಅಕ್ಕಿಗೆ ಮದುವೆ ಮಾಡಿ. ಅಕ್ಕಿಗೆ ಅನ್ಯಾಯ ಆಗ್ಬಾರ್ದು ಅಂತ ಮದುವೆ ಮಾಡಿದ್ರಿ. ಆದ್ರೆ ನನ್ ಮಗಗ ಎಲ್ಲಿ ನ್ಯಾಯ ಐತಿ? ಅವನಿಗೆ ಇಷ್ಟ ಕಷ್ಟಗಳು ನಿಮ್ಗೆ ಗೊತ್ತಾಗಲ್ಲ? ಪ್ರತಿಯೊಂದು ಇಷ್ಟ ಕಷ್ಟಗಳನ್ನ ನೋಡಿ ನಾನು ಮಾಡಿದವಳು. ಈಗ ಸಡನ್ ಆಗಿ ನೀವು ಹೇಳಿದಂಗೆ ಎಲ್ಲ ಆಗುತ್ತ ಅಂದ್ರ ನಾನ್ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ನೀವ್ ಎಷ್ಟೇ ಚಮಕ ಮಾಡ್ರಿ, ಏನ ಮಾಡ್ರಿ, ನಾನಂತೂ ಒಪ್ಕೊಳ್ಳೋದಿಲ್ಲ. ನೀವೇನಾದ್ರೂ ಮಾಡಿ. ಹಂಗ ಅನ್ಬೇಡ ಗಂಗಾ. ಮನೇಲಿ ಒಳ್ಳೆ ಕಾರ್ಯಕ್ರಮ ನಡೆಯಕತ್ತಾವು, ಚಲೋ ಆಗೈತಂತ ತಿಳ್ಕೊ. ನಾವು ಅವಂಗ ಭಾರತದಲ್ಲಿಂದ ಹೆಂಗಾದ್ರು ಹೆಣ್ ನೋಡಾಕತ್ತಿದ್ವಿ. ಆದ್ರೆ ಯಾವ್ದು ಸೆಟ್ ಆಗೋಲ್ದಾಗಿತ್ತು. ಯಾರಿಗೊತ್ತು? ಅವ್ನ ಹಣೆ ಬರದಾಗ ಆಕಿನ ಅಂತಿದ್ರ. ಹಣೆ ಬರನ ದೇವ್ರು ಬರೆಯಲ್ಲ, ನೀವು ಬರೀ ಆಗತ್ತೀರಾ. ಅವನು ಸ್ವಲ್ಪ ಮನೆ ಹೊಂತಾ ಇದ್ದಿಲ್ಲ. ಇವಾಗ ಮದುವೆ ಮಾಡ್ಕೊಂಡ್ಮೇಲೆ ಇನ್ನು ಸರಿ ಹೋಗ್ತಾನೆ ಬಿಡು. ಸರಿ ಹೋಗ್ತಾನೋ ಏನು ಮೊದ್ಲಿನ್ಕಿನ ಹದಿಗೆಡ್ತಾನೋ ನೋಡ್ಬೇಕು. ಏನಾದ್ರೂ ಮೊದ್ಲಿನ್ಕಿನ ಹದಿಗೆಡ್ಬೇಕು. ನಾನ್ ಮಾತ್ರ ನಿಮ್ಮನ್ನ, ಗಂಗನ, ಗೌರಿನ ಒಂಚೂರು ಕ್ಷಮಿಸೋದಿಲ್ಲ. ನನ್ ಜೀವನ ಇರೋ ತನಕೂ ಕ್ಷಮಿಸೋದಿಲ್ಲ ನಿಮ್ಮನ್ನ. ಗಂಗಾ, ಅತಿಯಾಗಿ ಅಷ್ಟೊಂದು ಗಟ್ಟಿ ನಿರ್ಧಾರ ತಗೋಬಾರ್ದು. ಅದು ನಿನಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಿಮ್ಮಿಂದ ಇನ್ ಮೇಲಿಂದ ನಾ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನ್ ಹೊರಡ್ಬೋದು. ಅಲ್ಲ ಗಂಗಾ, ಹೊರಡ್ಬೋದು ಅಂತ ಅವಾಗ್ಲೇ ಹೇಳಿದೀನಲ್ಲ, ಹೋಗ್ಬೋದಿನ್ನು. ಹಾ ಸರಿ. ಯಾಕ್ರಿ, ಏನತ್ತೆ? ಅಂದ್ಲ ಅಕ್ಕ? ಇಲ್ಲ ಕಣೆ, ಆಕೆ ಫುಲ್ ಗರಂ ಅದ. ನಾ ಏನೋ ಮಾತಾಡ್ಸಿದ್ರು ಏನೋ ಮಾಡಿದ್ರು ಆಕೆ ಮಾತಾಡತಾನೆ ಇಲ್ಲ. ಸಿಟ್ಟಾಗ್ಯಾಳ. ಇರ್ಲಿ, ಒಂದ್ 4 ದಿನ ಆಗುತ್ತೆ, ಆಮೇಲೆ ತಾನ ಸರಿ ಹೋಗ್ತಾಳ. ಏನ್ ಚಿಂತೆ ಮಾಡೋಣ. ಯಾವ ರೂಮ್ ಕೊಡಗತ್ತೆ? ಈ ರೂಮ್ ಕೊಡಗತ್ತೆ? ಹ್ಞೂನ್ರಿ. ಶ್ಯಾಮ್ಗ ಆಚ ಕಡೆ ಮಲ್ಕೊ ಅಂತೀನಿ. ಇಬ್ರು ಹೆಂಗಾದ್ರು ಇಲ್ಲೇ ಮಲ್ಕೊಂತಿದ್ರಲ್ಲ, ಈಗ ಅವನ್ ಸಪ್ರೇಟ್ ಇವನ್ ಸಪ್ರೇಟ್ ಮಲ್ಕೊಲಿ. ಇದು ರೂಮ್ ಚಂದ ಐತಿ, ಇಲ್ಲೇ ಇರ್ಲಿ ಇಬ್ರು. ಗಾಳಿ ಬೆಳಕು ಎಲ್ಲ ಐತಿಲ್ಲ. ಇಲ್ಲ ಅಂದ್ರ ಇಲ್ರಿ, ಇಲ್ಲೇ ಇರ್ಲಿ. ಶ್ಯಾಮ್, ಶ್ಯಾಮ್. ಹಾಮ, ಬಾ ಇಲ್ಲ ಅಂದಿಟ. ಏನವ? ನಿನ್ನೆ ಇಲ್ಲಿ ಐಟಮ್ಗಳೆಲ್ಲ ಶಿಫ್ಟ್ ಮಾಡ್ಕೊ. ನಿನ್ ಬೇರೆ ರೂಮಿಗೆ, ಅಲ್ಲಿ ಮೇಲಿನ ರೂಮಿಗೆ ಶಿಫ್ಟ್ ಮಾಡ್ಕೊ. ಇದು ಇಲ್ಲಿ ಮೇಲಿಂದ ರಾಮ್ ಮತ್ತ ಗೌರಿ ಇರ್ತಾರೆ. ಸರಿ ಅಮ್ಮ.